ಎಲ್ಲರಿಗೂ ನಮಸ್ಕಾರ. ಅಬ್ದಿ ಅಕಾಡೆಮಿಗೆ ಸ್ವಾಗತ. ಈ ದಿನ ಕೆಲವರು ಕಮೆಂಟ್ ಹಾಕಿದ್ರಿ, ಈ ಕಾನ್ಸೆಪ್ಟ್ ಮೇಲೆ ನಮಗೆ ತುಂಬ ಗೊಂದಲ ಇದೆ ಮೇಡಮ್, ಇದನ್ನ ಕ್ಲಿಯರ್ ಮಾಡಿಕೊಡಿ ಅಂತ. ಅಪ್ಲೈಡ್ ಸೈನ್ಸಲ್ಲಿ ಒಂದು ನಿಮ್ನ ದರ್ಪಣ, ಪೀನ ದರ್ಪಣ, ನೆಕ್ಸ್ಟು ಫಿಸಿಕಲ್ ರಿಯಾಕ್ಷನ್ ಮತ್ತು ಕೆಮಿಕಲ್ ರಿಯಾಕ್ಷನ್ ರಿಲೇಟೆಡ್ಡು. ಈ ದಿನ ಈ ವಿಡಿಯೋದಲ್ಲಿ ಈ ಒಂದು ವಿಷಯ ರಿಲೇಟೆಡ್ಡು ಕಂಪ್ಲೀಟಾಗಿ ನಾಲೆಡ್ಜ್ ತೊಗೊಳ್ಳೋಣ ಅಂತ ಹೇಳ್ತಾ, ನಿಮ್ಮ ಒಂದು ಅಭಿಪ್ರಾಯದಂತೆ ಮೋಟಿವೇಶನ್ ಪ್ಲಸ್ ಕ್ಲಾಸ್ ನೀವು ಕೇಳಿದಾಗೆ ಇವತ್ತಿನ ಮೋಟಿವೇಶನ್ ಸಿಂಪಲ್ ಗಾಯ್ಸ್. ಏನು ಅಂತಂದರೆ, ನಾವೆಲ್ಲ ಕೆಲವರು ಇದು ಭಿಕ್ಷೆ ಬಿಡ್ತಾ ಇರ್ತಾರಲ್ವ, ಬೆಗ್ ಮಾಡೋರನ್ನ ನಾವು ಅಂತಿರ್ತೀವಿ, ಕೈ ಚೆನ್ನಾಗಿದೆ, ಕಾಲು ಚೆನ್ನಾಗಿದೆ, ಇವ್ರಿಗೆ ಏನಾಗಿದೆಪ್ಪ ಹೋಗಿ ದುಡ್ಕೊಂಡು ತಿನ್ನೋದಕ್ಕೆ ಅಂತ ಬೈತಾ ಇರ್ತೀವಿ. ಒಂದು ಚಿಕ್ಕ ಮಗುನ ಇಟ್ಕೊಂಡು ಭಿಕ್ಷೆ ಬೇಡಕ್ಕೆ ಬರ್ತಿರ್ತಾರಲ್ಲ ರೋಡಲ್ಲಿ, ಆಗ ಅವ್ರನ್ನ ಬೈತಾ ಇರ್ತೀವಿ. ಆದರೆ ನಾವು ಪ್ರತಿದಿನ ಎಷ್ಟು ಭಿಕ್ಷೆ ಬೇಡ್ತಾ ಇದ್ದೀವಿ ಅಂತ ನಾವು ಯಾವತ್ತೂ ಥಿಂಕ್ ಮಾಡಲ್ಲ. ಭಿಕ್ಷೆ ಯಾವ ರೀತಿಯಲ್ಲಿ ಬೇಡ್ತಾ ಇದ್ದೀವಿ ಅಂದರೆ ಈ ಒಂದು ಎಕ್ಸ್ಪೆಕ್ಟೇಷನಿಂದ ಅಲ್ವಾ. ಈ ಎಕ್ಸ್ಪೆಕ್ಟೇಷನ್ ಅನ್ನೋ ಒಂದು ವರ್ಡ್ ಇದೆಯಲ್ಲ, ನಮ್ಮ ಲೈಫ್ನೇ ಸ್ಪಾಯ್ಲ್ ಮಾಡ್ತಾ ಇದೆ. ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ, ಯಾವ ಥರ ಭಿಕ್ಷೆ ಬಿಡ್ತಿದ್ದೀವಿ ಅಂದರೆ, ನಾನು ಅಂಥ ಕಾಲೇಜಲ್ಲಿ ಓದಿರಬೇಕಿತ್ತು, ಅಥವಾ ನಾನು ಅಂಥ ಹತ್ರ ಕೋಚಿಂಗ್ ತೊಗೊಂಡಿದ್ರೆ ನಾನು ಇಂಥ ಒಂದು ಜಾಬಲ್ಲಿ ಇರ್ತಿದ್ದೆ ಅಲ್ವಾ. ಮತ್ತು ಏನಾದರೂ ತುಂಬ ಪ್ರತಿದಿನ ಒಂದು ರೀಸನ್ಸ್ ಕೊಡ್ತಾ ಇರ್ತೀವಿ. ಏನಕ್ಕೆ ಒಂದು 3-4 ಇಯರ್ಸ್ ಆಗಿರುತ್ತೆ, ನಾವೇನು ಮಾಡಿರಲ್ಲ, ಜಾಬ್ ಆಗಿರಲ್ಲ, ಯಾವುದೇ ಥರ ಜಾಬ್ ಆಗಿರಲ್ಲ. ಅವಾಗ ಏನು ಮಾಡ್ತೀವಿ, ಕ್ವಶನ್ ಪೇಪರು ತುಂಬ ಡಿಫ್ರೆಂಟಾಗಿ ಬಂದಿತ್ತಪ್ಪ, ಆ ಪ್ಯಾಟ್ರನ್ ಯಾವತ್ತೂ ಕೇಳಿರಲಿಲ್ಲ, ಈ ಸಲ ಕೇಳಿಬಿಟ್ರು ಅಂತ ಅದೊಂದು ರೀಸನ್ ಕೊಡ್ತೀವಿ ಅಲ್ವಾ. ಇಲ್ಲಾಂದರೆ ಪೇರೆಂಟ್ಸ್ನ ಬ್ಲೇಮ್ ಮಾಡ್ತಾ ಇರ್ತೀವಿ. ಏನಂತ ಬ್ಲೇಮ್ ಮಾಡ್ತಿರ್ತೀವಿ, ಅವ್ರು ಅಂಥ ಹತ್ರ ಓದಿಸ್ಲಿಲ್ಲ, ಇಂಥ ಹತ್ರ ಓದಿಸ್ಲಿಲ್ಲ, ಅಥವಾ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಯಾವ್ಯಾವ ಥರ ನಾವು ಎಕ್ಸ್ಪೆಕ್ಟೇಷನನ್ನು ವರ್ಡಲ್ಲಿ ಬೆಗ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಯೋಚನೆ ಮಾಡಬೇಕು ಅಲ್ವಾ. ಸೊ ಸಿಂಪಲಾಗಿ ಹೇಳ್ತಿದ್ರೆ, ಗಾಂಧೀಜಿ ಒಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಜಗತ್ತಿಂದ ಏನು ಬದಲಾವಣೆ ಆಗಬೇಕು ಅಂತ ಅಂದ್ಕೊಂಡಿದ್ದೀವೋ ಆ ಬದಲಾವಣೆ ನಾವೇ ತಂದುಬಿಟ್ರೆ, ಅಂದರೆ ನಮ್ಮ ಜೀವನದಲ್ಲೇ ಅಳವಡಿಸ್ಕೊಂಬಿಟ್ರೆ, ಓಕೆನಾ, ನಮ್ಮ ಲೈಫಲ್ಲೇ ಅಳವಡಿಸ್ಕೊಂಬಿಟ್ರೆ ಲೈಫ್ ನಾವು ಅಂದ್ಕೊಂಡಂಗೆ ಇರುತ್ತಂತೆ. ಓಕೆನಾ. ಜಗತ್ತು ನಥಿಂಗ್ ಬಟ್ ನಮ್ಮ ಸರೌಂಡಿಂಗಿಂದ, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಫ್ಯಾಮಿಲಿಯಿಂದ ಆಗಿರ್ಬೋದು, ಈ ಫೀಲ್ಡಲ್ಲಿ ನಾವು ಓದ್ತಾ ಇದ್ದೀವಲ್ಲ ಆ ಫೀಲ್ಡಿಂದ ಆಗಿರ್ಬೋದು, ನಾವು ಬೇರೆಯವರಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವೋ ಅದು ತಮ್ಮಲ್ಲೇ ಕಂಡ್ಕೊಂಡ್ಬಿಟ್ರೆ, ತಮ್ಮಲ್ಲೇ ಆ ಬದಲಾವಣೆ ಕಂಡ್ಕೊಂಡ್ಬಿಟ್ರೆ ನಾವು ಅಂದ್ಕೊಂಡಿದ್ದ ಲೈಫ್ ನಾವು ಕ್ರಿಯೇಟ್ ಮಾಡ್ಬೋದಂತೆ. ಆ ಥರ ಗಾಂಧೀಜಿ ಅದ್ಭುತವಾಗಿ ಹೇಳಿದ್ದಾರೆ. ಸೊ ನೀವು ಯಾರಲ್ಲಾದರೂ ಏನಾದರೂ ಬದಲಾವಣೆ ಕಾಣೋದಕ್ಕಿಂತ ಮುಂಚೆ, ನಾನು ಏನು ಬದಲಾವಣೆ ಕಾಣ್ತಿದ್ದೀನಿ ಅವರಿಂದ, ಅದು ನಾನೇ ಚೇಂಜ್ ಮಾಡ್ಕೊಳ್ಳೋಣ. ಇವಾಗ ಎಕ್ಸಾಂಪಲ್, ಯಾರೋ ಬಂದು ನಮ್ಮನ್ನು ಮಾತಾಡಿಸ್ಬೇಕು ಅಂದ್ಕೊಂಡಿರ್ತೀವಿ, ಯಾರೋ ಹೆಲ್ಪ್ ಮಾಡಬೇಕು ಅಂದ್ಕೊಂಡಿರ್ತೀವಿ, ಅದು ನಾವೇ ಪ್ರಯತ್ನ ಪಡೋಣ, ನಮ್ಮಲ್ಲೇ ಆ ಸಾಮರ್ಥ್ಯ ಇರುತ್ತೆ, ನಾವೇ ಮಾಡೋಣ ಅಂತ ಆ ಒಂದು ಮೈಂಡ್ಸೆಟ್ ನಾವು ಬೆಳೆಸ್ಕೊಂಬಿಟ್ರೆ ನಾವು ಯಾವತ್ತೂ ಖುಷಿಯಾಗಿರ್ತೀವಿ, ಮತ್ತು ನಾವು ಅಂದ್ಕೊಂಡಿದ್ರಲ್ಲಿ ನಾವೇನಾದರೂ ಸಾಧಿಸ್ತೀವಿ ಅಂತ ಹೇಳ್ತಾ ಈ ದಿನ ಟಾಪಿಕ್ಗೆ ಹೋಗೋಣ. ಥ್ಯಾಂಕ್ ಯು. ಫಸ್ಟ್ ಕ್ವಶನ್ ಬಂದುಬಿಟ್ಟು, ದಂತರೋಗಿಯನ್ನು ಓಕೆನಾ ಪರಿಶೀಲಿಸುವ ಸಲಕರಣೆಗಳಲ್ಲಿ ಈ ಕೆಳಗಿನ ಯಾವುದನ್ನು ಉಪಯೋಗಿಸ್ತೀವಿ, ಯಾವ ಒಂದು ದರ್ಪಣನ ಉಪಯೋಗಿಸ್ತೀವಿ ಅಂತ ಕೇಳಿದರೆ, ಕಾನ್ಕೇವ್, ಕಾನ್ವೆಕ್ಸ್, ಪ್ಲೇನ್ ಮತ್ತು ಈ ಮೇಲಿನ ಯಾವುದಲ್ಲ. ಸೊ ನಿಮಗೆ ಯಾವುದಿರ್ಬೋದು ಅಂತ ನೀವು ಮನಸ್ಸಲ್ಲೇ ಅಂದ್ಕೊಳ್ಳಿ. ಫಸ್ಟ್ ಈ ವಿಡಿಯೋ ನೋಡುವಾಗ ಪ್ರತಿದಿನ ಅಷ್ಟೇ ನೀವು ವಿಡಿಯೋ ನೋಡುವಾಗ ಸೆಟ್ಟಿಂಗಲ್ಲಿ ಹೋಗಿ ಸ್ಪೀಡ್ನ 1.5x ಇಟ್ಕೊಳ್ಳಿ. ಆವಾಗ ನಿಮ್ಮ ಟೈಮ್ ಉಳಿಯುತ್ತೆ. ಅದೇನೋ 20 ಮಿನಿಟ್ಸ್ ವೀಡಿಯೋ ಆಗಿತ್ತಂದರೆ ಅಟ್ಲೀಸ್ಟ್ ಒಂದು 10 ಮಿನಿಟ್ಸು ಅಥವಾ ಒಂದು 10 ಮಿನಿಟ್ಸಲ್ಲೇ ನೀವು ಮುಗಿಸ್ಬಿಡ್ಬೋದು. ನಿಮಗೇನು ಸಿಲೆಬಸ್ ಕ್ಲಾರಿಟಿ ಸಿಗಬೇಕಷ್ಟೇ. ಅದು ಬಿಟ್ಟು ಏನಪ್ಪ ಇದರಲ್ಲಿ ನಾನು ರಿಸರ್ಚ್ ನಾನು ಹೇಳಿದ್ದೀನಿ ನಿಮಗೆ, ಇದರಲ್ಲಿ ನಾವು ಯಾವುದೇ ಥರ PhD ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನನಗೆ ಕಾನ್ಸೆಪ್ಟ್ ಗೊತ್ತಿದ್ದರೆ ಸಾಕು. ಅಲ್ಲೋಗಿ ಜಸ್ಟ್ ನಾವು ಎನಾ ಬಿನಾ ಅಂತ ಟಿಕ್ ಹಾಕಬೇಕಾಗಿರೋದು. ಆದ್ದರಿಂದ ನೀವು ಯಾವತ್ತೂ ಅಷ್ಟೇ ವಿಡಿಯೋ ಯಾವುದೇ ನೋಡ್ತಾ ಇರ್ರಿ, ಸ್ಪೀಡ್ ಇಟ್ಕೊಂಡು ನೋಡಿ, ನಿಮ್ಮ ಟೈಮ್ ಉಳಿಯುತ್ತೆ. ನೆಕ್ಸ್ಟು ಇನ್ನು ಬೇರೆ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೂ ಟೈಮ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಷಯನ ವಿತ್ ಡಯಾಗ್ರಾಮ್ ಮೂಲಕ ತಿಳಿತಾ ಹೋಗೋಣ. ಸೊ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಯಾವ ಥರ ಇರುತ್ತೆ ಅಂದರೆ ನಿಮ್ನ ದರ್ಪಣ ಅಂತ ಅಂದರೆ ಈ ಥರ ಇರುತ್ತೆ ಗಾಯ್ಸ್ ಡಯಾಗ್ರಾಮ್, ಓಕೆನಾ. ಸೊ ಇದು ನಿಮ್ನ ದರ್ಪಣ. ಸೊ ಡಿಫ್ರೆನ್ಸ್ ನೋಡ್ತಾ ಹೋಗೋಣ, ಓಕೆನಾ. ನಿಮ್ನ ಮತ್ತು ಪೀನ ದರ್ಪಣಕ್ಕೆ, ನಿಮ್ನ ಮತ್ತು ಪೀನ ದರ್ಪಣ ಅಂದರೆ ಈ ಥರ. ಇವಾಗ ಎಕ್ಸಾಂಪಲ್, ಮನೆಯಲ್ಲಿ ಸ್ಪೂನ್ ಇರುತ್ತೆ ನೋಡಿ, ಆ ಸ್ಪೂನ್ನ ತೊಗೊಂಡ್ರೆ ಯಾವ ಥರ ನಿಮ್ನ ಅಂತ ಅಂದರೆ ಸ್ಪೂನ್ ಔಟ್ಸೈಡ್ ಇರೋದು, ಮತ್ತು ಪೀನ ಅಂದರೆ ನಿಮ್ಮ ಒಳಗಡೆ ಇರೋದು, ಈ ಥರ, ಓಕೆನಾ. ಸೊ ಆ ಒಂದು ಎಕ್ಸಾಂಪಲ್ ತೊಗೋಬೋದು. ಇಲ್ಲಿ ನೋಡಿ, ದಂತ ರೋಗಿಯನ್ನು ಪರಿಶೀಲಿಸಲು ಯಾಕೆ ನಾವು ಕಾನ್ಕೇವ್ನೇ ಯೂಸ್ ಮಾಡ್ತೀವಿ ಅನ್ನೋದಕ್ಕೆ ಫಸ್ಟ್ ಡಿಫ್ರೆನ್ಸ್ ತಿಳ್ಕೊತಾ ಹೋದರೆ ನಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಈ ನಿಮ್ನ ದರ್ಪಣದಲ್ಲಿ ಏನಾಗುತ್ತೆ ಅಂತ ಅಂದರೆ, ಫಸ್ಟ್ ಥಿಂಗ್ ಏನು,
ಒಂದು ಇಮೇಜ್ ಯಾವುದೋ ಒಂದು ಇಡೀಲಿ, ಓಕೆನಾ, ಯಾವುದಾದ್ರೂ ಆಗಿರ್ಬೋದು. ಇಲ್ಲಿ ಒಂದು ವಸ್ತು ಇಡ್ತೀವಿ, ಮನುಷ್ಯ ನಾವೇ ನಿಂತ್ಕೋತೀವಿ ಅಂದ್ಕೊಳ್ಳಿ, ಒಂದು ಕನ್ನಡಿ ಮುಂದೆ ಆಗಿರ್ಬೋದು, ಓಕೆನಾ, ಎಲ್ಲಾದರೂ ಆಗಿರ್ಬೋದು. ಸೊ ಈ ನಿಮ್ನ ದರ್ಪಣದಲ್ಲಿ ಯಾವತ್ತೂ ಅಷ್ಟೇ ರಿಯಲ್ ಅಥವಾ ವರ್ಚುವಲ್ ಇಮೇಜ್ ಆಗಿ ಕಾಣಿಸುತ್ತಂತೆ, ಓಕೆನಾ. ಇಲ್ಲಿ ಪೀನದಲ್ಲಿ ಬರೀ ವರ್ಚುವಲ್. ಓಕೆ, ರಿಯಲ್ಲು ಮತ್ತು ವರ್ಚುವಲ್ಗೆ ಡಿಫ್ರೆನ್ಸ್ ಗೊತ್ತಿತ್ತು ಅಂದರೆ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ರಿಯಲ್ ಇಮೇಜ್ ಅಂತ ಅಂದರೆ ಇವಾಗ ಎಕ್ಸಾಂಪಲ್ ಒಂದು ಮೂವಿ, ಓಕೆನಾ, ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಅಲ್ವಾ, ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಸ್ಕ್ರೀನ್ ಮೇಲೆ ಯಾವ ಒಂದು ಇಮೇಜ್ ಕಾಣಿಸುತ್ತೋ ಅದನ್ನ ನಾವೇನಂತ ಕರಿತೀವಿ, ರಿಯಲ್ ಇಮೇಜ್ ಅಂತ ಕರಿತೀವಿ. ಕನ್ಫ್ಯೂಸ್ ಆಗಬಾರ್ದು ನಿಮಗೆ, ಓಕೆನಾ. ಇದನ್ನ ಒಂದು ಕಡೆ ಪಾಯಿಂಟ್ ನೋಟ್ ಮಾಡಿಟ್ಕೊಳ್ಳಿ, ಯಾಕಂದರೆ ತುಂಬ ಎಕ್ಸಾಮಲ್ಲಿ ಕೇಳಿದ್ದಾರೆ. ಆಪ್ಷನ್ ಕೊಡ್ತಾರೆ, ABCD ಅಂತ ಆಪ್ಷನ್ ಕೊಟ್ಟು ಏನು ಮಾಡ್ತಾರೆ ಅಂದರೆ ಈ ಕೆಳಗಿನಗಳಲ್ಲಿ ಯಾವುದು ರಿಯಲ್ ಅಥವಾ ವರ್ಚುವಲ್ ಅಂತ ಏನು ಇದರಲ್ಲಾದರೆ ಎಕ್ಸಾಮಲ್ಲಿ ಕನ್ನಡದಲ್ಲಾದರೆ ಸತ್ಯ ಮತ್ತು ಮಿಥ್ಯ ಅಂತ ಬರುತ್ತೆ, ಓಕೆನಾ. ಸೊ ರಿಯಲ್ ಇಮೇಜ್ ಮತ್ತು ವರ್ಚುವಲ್ ಇಮೇಜ್ಗೆ ಸಿಂಪಲ್ ಡಿಫ್ರೆನ್ಸ್ ಒಂದೇ. ಸ್ಕ್ರೀನ್ ಮೇಲೆ ಯಾವುದಕ್ಕೆ ಕಾಣಿಸೋ ಅಂಥ ಒಂದು ಇಮೇಜ್ ಆಗಿರುತ್ತೋ ಅದನ್ನ ನಾವು ರಿಯಲ್ ಇಮೇಜ್ ಅಂತ ಕರಿತೀವಿ. ಸ್ಕ್ರೀನ್ ಮೇಲೆ ಕಾಣಿಸೋಕ್ಕೆ ಆಗಲ್ಲ. ಇವಾಗ ನಾವೇ ಆಗಲಿ ಮೂವಿ ಥಿಯೇಟ್ರಿಗೆ ಹೋಗ್ತೀವಿ, ಸ್ಕ್ರೀನ್ ಮೇಲೆ ನಾವು ಕಾಣಿಸ್ತೀವಾ ಅಲ್ವಾ, ಮೂವಿ ಅಷ್ಟೇ ಕಾಣಿಸುತ್ತೆ, ನಾವು ಕಾಣಿಸ್ತೀವಾ ಇಲ್ಲ. ಅದೇ ಮನೆಯಲ್ಲಿರೋವಂಥ ಒಂದು ಮಿರರ್ ತೊಗೊಳ್ಳಿ, ಓಕೆನಾ, ಅದರಲ್ಲಿ ನಾವು ಕಾಣಿಸ್ತೀವಿ. ಸೊ ಅದು ವರ್ಚುವಲ್ ಇಮೇಜ್, ಓಕೆನಾ. ಮೂವಿ ಆಗಿರ್ಬೋದು, ಎನಿಥಿಂಗ್ ಇವಾಗ ಒಂದು ಮೊಬೈಲಲ್ಲಿ ಬರೋದನ್ನ ನೀವು ರಾತ್ರಿ ಲೈಟ್ ಎಲ್ಲ ಫುಲ್ಲು ಡಾರ್ಕ್ ಮಾಡಿ ಒಂದು ಕಡೆ ಟಾರ್ಚ್ ಬಿಟ್ಬಿಟ್ಟು ಮೊಬೈಲಲ್ಲಿ ಕಾಣಿಸೋದನ್ನ ಗೋಡೆ ಮೇಲೆ ಬಿಟ್ಟು ನೋಡಿ, ಅದು ಸ್ವಲ್ಪ ಕಾಣಿಸುತ್ತೆ. ಸೊ ಅದನ್ನೇನಂತ ಕರಿತೀವಿ, ರಿಯಲ್ ಇಮೇಜ್ ಅಂತ ಕರಿತೀವಿ, ಓಕೆನಾ. ಕಾಣಿಸೋದೇ ಇಲ್ಲ, ಓಕೆನಾ, ಒಂದು ಇಮೇಜು ಸ್ಕ್ರೀನ್ ಮೇಲೆ ಕಾಣಿಸೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ನಾವು ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಸೊ ಪೀನ ದರ್ಪಣಕ್ಕೂ ನಿಮ್ನ ದರ್ಪಣಕ್ಕೆ ಮೇನ್ ಡಿಫ್ರೆನ್ಸ್ ಅಂದರೆ ಇದೆ. ವರ್ಚುವಲ್ ಇಮೇಜ್ ಮಾತ್ರ ಇದರಿಂದ ಕೊಡೋದಕ್ಕಾಗೋದು, ರಿಯಲ್ ಇಮೇಜ್ನ ಕೊಡೋಕ್ಕಾಗಲ್ಲ. ಹಂಗಂದಮೇಲೆ ನೀವು ಈಸಿಯಾಗಿ ಅಪ್ಲಿಕೇಶನ್ ತಿಳ್ಕೊಬೋದು. ಯಾವ್ದ್ಯಾವುದು ಸ್ಕ್ರೀನ್ ಮೇಲೆ ಬರುತ್ತೋ ಅದು ಯಾವುದಕ್ಕೂ ನಾವು ಪೀನ ದರ್ಪಣನ ಯೂಸ್ ಮಾಡಲ್ಲ. ಪೀನ ನಥಿಂಗ್ ಬಟ್ ಕಾನ್ವೆಕ್ಸ್, ಓಕೆನಾ. ಸ್ಕ್ರೀನ್ ಮೇಲೆ ಬರೋ ಅಪ್ಲಿಕೇಶನ್ಸ್ ಯಾವುದಾದ್ರೂ ಕೊಡಲಿ, ಇವಾಗ ಮೂವಿಯಲ್ಲಿ ಯಾವ ಒಂದು ದರ್ಪಣ ಯೂಸ್ ಮಾಡ್ತೀವಿ, ಕಾನ್ವೆಕ್ಸ್ನ ಫಸ್ಟ್ ಕ್ಯಾನ್ಸಲ್ ಮಾಡಿ ಅಲ್ವಾ. ಮೂವಿ ಥಿಯೇಟ್ರಲ್ಲಾಗಿರ್ಬೋದು, ಎನಿಥಿಂಗ್ ಆ ಸ್ಕ್ರೀನ್ ರಿಲೇಟೆಡ್ ಯಾವುದೇ ಬರ್ಬೋದು. ಇವಾಗ ನಾವೆಲ್ಲ ಕ್ಲಾಸ್ ಮಾಡುವಾಗ HD ಹಾಕ್ಕೊಂಡು ಮಾಡ್ತಾ ಇರ್ತಾರಲ್ಲ ಅಲ್ವಾ, ಆ ಥರ ಯಾವುದಾದ್ರೂ ಆಗಿರ್ಬೋದು, ಸ್ಕ್ರೀನ್ ಮೇಲೆ ಬರ್ತಾ ಇರೋದು ಯಾವುದಕ್ಕೂ ಪೀನನ ನಾವು ಯೂಸ್ ಮಾಡಲ್ಲ, ಸಿಂಪಲ್. ಸೊ ಸೆಕೆಂಡ್ ಡಿಫ್ರೆನ್ಸ್, ಫಸ್ಟ್ ಒನ್ ನೋಡಿದ್ರಿ ರಿಯಲ್ ಆಗಿರ್ಬೋದು, ವರ್ಚುವಲ್ ಆಗಿರ್ಬೋದು. ಸೆಕೆಂಡ್ ಡಿಫ್ರೆನ್ಸ್ ಯಾವುದಪ್ಪ ಅಂತಂದರೆ, ಈ ಒಂದು ನಿಮ್ನ ದರ್ಪಣ ಯೂಸ್ ಮಾಡಿದರೆ ನಾವು ಒಂದು ಇಮೇಜ್ನ ಏನೇನಾಗಿ ಮಾಡ್ಬೋದು ಅಂದರೆ ಚಿಕ್ಕ ಸೈಜಾಗೂ ಮಾಡ್ಬೋದು, ಸ್ಮಾಲ್ ಸೈಜಾಗೂ ಮಾಡ್ಬೋದು, ಓಕೆನಾ. ಅಥವಾ ಸೇಮ್ ಅದೇನಿದೆಯಾ ಇಮೇಜು ಅದೇ ಥರ ಸೇಮ್ ಸೈಜು ಮಾಡ್ಬೋದು, ಅಥವಾ ಲಾರ್ಜ್ ಮಾಡ್ಬೋದು, ಲಾರ್ಜ್ ಆಗೂ ಕನ್ವರ್ಟ್ ಮಾಡ್ಬೋದು. ಬಟ್ ಇದರಲ್ಲಿ ಪೀನ ದರ್ಪಣದಲ್ಲಿ ಯಾವಾಗಲೂ ಅಷ್ಟೇ ಸೈಜ್ನ ಸ್ಮಾಲ್ ಮಾಡೋದಷ್ಟೇ ಆಗೋದು, ಓಕೆನಾ. ಅಪ್ಲಿಕೇಶನ್ಸ್ ಹೇಳಿದಾಗ ನಿಮಗೆ ಐಡಿಯಾಸ್ ಬರ್ತಾ ಹೋಗುತ್ತೆ, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋ ಅಪ್ಲಿಕೇಶನ್ಸ್ ಕೊಟ್ಟು. ಎಕ್ಸಾಂಪಲ್ ಇವಾಗ ನೋಡಿ, ವೆಹಿಕಲ್ಸಲ್ಲಿ, ಓಕೆನಾ, ಒಂದು ಕಾರಲ್ಲಿ ಆ ಕಡೆ ಈ ಕಡೆ ಮಿರರ್ಸ್, ಸೈಡ್ ಮಿರರ್ಸ್ ಇರ್ತಾವಲ್ಲ, ಅಲ್ಲಿ ಯೂಸ್ ಮಾಡೋದು. ಇವಾಗ ಕಾರು ಹಿಂದೆ ಬರ್ತಾ ಇದೆ ಕಾರ್ ಅಂದರೆ ಅದು ಚಿಕ್ಕ ಕಾಣಿಸುತ್ತೆ ಅಲ್ವಾ, ಅಲ್ಲಿ ಯಾವ್ದು ಯೂಸ್ ಮಾಡ್ತೀವಿ, ಪೀನ ದರ್ಪಣ, ಓಕೆನಾ, ಕಾನ್ವೆಕ್ಸ್, ಓಕೆನಾ ಅಲ್ವಾ. ಆ ಒಂದು ಅಂದರೆ ಹಿಂದೆ ಕಾರ್ ಬರ್ತಾ ಇದೆ, ಕಾರ್ ಸೈಜ್ ಈ ಥರ ಕಾಣಿಸೋಕ್ಕಾಗೋದೇ ಇಲ್ಲ ಅಲ್ವಾ, ಕಾರ್ ಚಿಕ್ಕ ಕಾಣಿಸ್ತವೆ. ಅಂದರೆ ಟ್ರಾಫಿಕಲ್ಲಾಗಿರ್ಬೋದು, ಟ್ರಾಫಿಕ್ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಈ ಒಂದು ಪೀನ ದರ್ಪಣನ ಯೂಸ್ ಮಾಡ್ತಾರೆ. ಇನ್ನು ಕೆಲವೊಂದು ಈ ಸೆಕ್ಯೂರಿಟಿಯಲ್ಲಿ ಇವಾಗ ಶಾಪಿಂಗ್ ಮಾಲಲ್ಲಾಗಿರ್ಬೋದು, ಅಲ್ಲೆಲ್ಲ ತುಂಬ ದೊಡ್ಡ ಇರೋದು ಶಾಪಿಂಗ್ ಮಾಲಲ್ಲಿ ಥಿಂಗ್ಸ್ನ ಚಿಕ್ಕ ಒಂದು ಮಿರರಲ್ಲಿ ಕಾಣೋದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಪೀನ ದರ್ಪಣ, ಕಾನ್ವೆಕ್ಸ್ ಲೆನ್ಸ್ನ ಯೂಸ್ ಮಾಡ್ತೀವಿ. ಇಷ್ಟು ಸ್ಮಾಲ್ ಡಿಫ್ರೆನ್ಸ್ ತಿಳ್ಕೊಳ್ಳಿ. ನೀವೇನು ಮಾಡ್ತೀರಂದರೆ ತುಂಬ ಆಳವಾಗಿ ತಿಳ್ಕೊಳಕ್ಕೆ ಹೋಗ್ತೀರಾ, ಅವಾಗೇನಾಗುತ್ತೆ ಅಂದರೆ ಇವಾಗ ಇಲ್ಲೇ ಆಯಿತು ಈ ಸ್ಮಾಲ್ ಸೈಜು ಮತ್ತು ಲಾರ್ಜು ಮತ್ತು ಸೇಮ್ ಬರೋದಕ್ಕೆ ಏನು ಮಾಡ್ತಾರೆ ಅಂದರೆ ಈ ಒಂದು ಫೋಕಲ್ ಪಾಯಿಂಟು ಅದೆಲ್ಲ ಏನು ಮಾಡ್ತಾರೆ, ಚೇಂಜ್ ಮಾಡ್ತಾ ಹೋಗಬೇಕು. ಥಿಂಗ್ಸ್ನ ಇಮೇಜ್ ಇಡೋ ಜಾಗನ ಚೇಂಜ್ ಮಾಡ್ತಾ ಹೋದಾಗ ಇದೇನಾಗ್ತಾ ಹೋಗುತ್ತೆ, ಪಾಯಿಂಟ್ ಚೇಂಜ್ ಆಗ್ತಾ ಹೋಗುತ್ತೆ ಅಲ್ವಾ. ಸೇಮ್ ಇಮೇಜ್ ಬರೋದಕ್ಕೆ, ಲಾರ್ಜ್ ಇಮೇಜ್ ಬರೋದಕ್ಕೆ ನೀವು ಇನ್ಡೆಪ್ತಾಗಿ ತಿಳ್ಕೊಳ್ಳೋದು ಬೇಕಾಗಲ್ಲ. ಈ PSIಗೆ ಮತ್ತು PCಗೆ ಯಾವುದೇ ಥರ ಇನ್ಡೆಪ್ತಾಗಿ ತಿಳ್ಕೊಳ್ಳೋದು ಬೇಕಾಗಲ್ಲ. ಬಟ್ ಕಂಪ್ಲೀಟಾಗಿ ನೀವು ಯಾವುದ್ರ ಬಗ್ಗೆ ಅವೇರ್ನೆಸ್ ಇರಬೇಕಂದ್ರೆ, ತುಂಬ ರಿಪೀಟೆಡಾಗಿ ಬಂದಿರೋ ಕ್ವಶನ್ಸ್ ಯಾವ ಥರ ಅಂದರೆ ಯಾವುದ್ಯಾವುದು ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀವಿ, ಮತ್ತು ರಿಯಲ್ ಇಮೇಜ್ ಯಾವ ಒಂದು ದರ್ಪಣ ಕೊಡುತ್ತೆ, ವರ್ಚುವಲ್ ಇಮೇಜು ಯಾವ ದರ್ಪಣ ಕೊಡುತ್ತೆ, ಮತ್ತು ಈ ಪೀನ ದರ್ಪಣದಲ್ಲಿ ನಾವು ಲಾರ್ಜ್ ಮಾಡೋಕ್ಕಾಗುತ್ತಾ, ಈ ಥರ ಸಿಂಪಲ್ ಕ್ವಶನ್ಸು ರಿಪೀಟೆಡಾಗಿ ಬಂದಿರೋದು, ಓಕೆನಾ. ಇಷ್ಟು ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಓಕೆ, ಈಗ ನೋಡಿ ಕ್ವಶನಿಗೆ ಬನ್ನಿ. ದಂತರೋಗಿಯನ್ನು, ಓಕೆನಾ, ಪರಿಶೀಲಿಸುವ. ಒಂದು ನಿಮಿಷ ಇದನ್ನೇ ರೈಸ್ ಮಾಡೋಣ.
ಕ್ವಶನ್ ನೋಡೋದಾದರೆ ದಂತರೋಗಿನ ಈ ಡೆಂಟಿಸ್ಟ್ ಎಲ್ಲ ಮಿರರ್ ಯೂಸ್ ಮಾಡ್ತಾರಲ್ಲ, ಅವರು ಯಾವತ್ತೂ ಅಷ್ಟೇ ಕಾನ್ಕೇವ್ ಮಿರರ್ ಅಂದರೆ ನಿಮ್ನ ದರ್ಪಣನೇ ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಅಲ್ಲಿ ನೋಡಿ ಚಿಕ್ಕದಿರುತ್ತೆ, ಅಲ್ಲೂ ದೊಡ್ಡದಾಗಿ ಏನೋ ಉಳ್ಕಲ್ ಬಿದ್ದಿರುತ್ತೆ, ಅದನ್ನೆಲ್ಲ ನಮಗೆ ತೋರಿಸ್ತಾರೆ. ಸೊ ಅದನ್ನ ಮಿರರ್ ಇಟ್ಟಾಗ ಏನಾಗುತ್ತೆ ಅಂದರೆ ಫುಲ್ ದೊಡ್ಡದಾಗಿ ಕಾಣಿಸುತ್ತೆ ಅಲ್ವಾ. ಇವೇನು ಅಲ್ಲೊಂದೇ ಅಲ್ಲ, ನೆಕ್ಸ್ಟು ಇನ್ನೆಲ್ಲೆಲ್ಲಿ ಯೂಸ್ ಮಾಡ್ಬೋದು ಈ ಕಾನ್ಕೇವ್ ಮಿರರ್ನ? ಒಂದು ಸಿಂಪಲಾಗಿ ಹೇಳ್ಬೇಕಂದ್ರೆ ಈ ಶೇವಿಂಗಲ್ಲಿ, ಓಕೆನಾ. ಶೇವ್ ಮಾಡೋದಕ್ಕೆ ಇನ್ನು ಶಾಪಲ್ಲಿ ಏನು ಮಾಡ್ತಾರೆ ಅಂದರೆ, ನಾವು ಕಟ್ ಮಾಡಿರ್ತಾರಲ್ಲ ಏರ್ಸು ಕ್ಲಿಯರಾಗಿ ಕಾಣಿಸೋದಕ್ಕೆ ಅಲ್ಲೂ ಅಷ್ಟೇ ಕಾನ್ಕೇವ್ ಮಿರರ್ಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು ಒಂದು ಟಾರ್ಚ್ ಲೈಟ್ಸ್ ಇರ್ತಾವಲ್ಲ ಅದರಲ್ಲಿ ಯೂಸ್ ಮಾಡ್ತಾರೆ. ಮತ್ತು ವೆಹಿಕಲ್ಸಲ್ಲಿ ಮುಂದೆ, ಓಕೆನಾ, ವೆಹಿಕಲ್ಸಲ್ಲಿ ಮುಂದೆ ಏನು ಮಾಡ್ತಾರೆ, ಈ ಹೆಡ್ಲೈಟ್ಸಲ್ಲೆಲ್ಲ ಯೂಸ್ ಮಾಡ್ತಾರೆ, ಓಕೆನಾ. ಈ ಹೆಡ್ಲೈಟ್ಸಲ್ಲೆಲ್ಲ ಯಾಕಂದರೆ ಒಂದು ಇಮೇಜು ಇರೋ ಸೈಜಲ್ಲೇ ಕಾಣಿಸ್ಲಿ ಅಂತ. ಯಾಕಂದರೆ ಈ ಕಾನ್ವೆಕ್ಸಲ್ಲಿ ಏನಾಗುತ್ತೆ ಅಂದರೆ ಸ್ಮಾಲ್ ಆಗಿಬಿಡುತ್ತೆ, ಆದ್ದರಿಂದ ಇರೋ ಇಮೇಜ್ ಇರೋ ಥರನೇ ಕಾಣಿಸ್ಲಿ ಅಂತ ಫ್ಲ್ಯಾಶ್ ಲೈಟ್ಸ್ ಆಗಿರ್ಬೋದು, ಹೆಡ್ ಲೈಟ್ಸ್ ಆಗಿರ್ಬೋದು, ನೆಕ್ಸ್ಟು ಸರ್ಚ್ ಲೈಟ್ಸ್ ಆಗಿರ್ಬೋದು, ಅಲ್ಲೆಲ್ಲ ಯಾವ್ದು ಯೂಸ್ ಮಾಡ್ತಾರಪ್ಪ ಅಂತಂದರೆ ಈ ಒಂದು ಕಾನ್ಕೇವ್ ಮಿರರ್ನ ಯೂಸ್ ಮಾಡೋದು, ಓಕೆನಾ. ಇಷ್ಟು ನಿಮಗೆ ಸಂಕ್ಷಿಪ್ತವಾಗಿ ಅರ್ಥ ಆಗಿದೆ ಅಂದ್ಕೊಳ್ತಾ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೆಕ್ಸ್ಟು ಸೆಕೆಂಡ್ ಕ್ವಶನ್ನು, ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಈ ಕೆಳಗಿನ ಯಾವುದನ್ನು ಬಳಸ್ತೀವಿ ಅಂತ ಹೇಳಿದೆ. ವಾಹನದಲ್ಲಿ ನೋಡಿ, ಇವಾಗ ನೀವು ಬೈಕ್ ಆಗಿರ್ಬೋದು, ಎನಿಥಿಂಗ್, ಓಕೆನಾ, ಅಲ್ಲಿ ನಾವು ಸೈಡ್ ಮಿರರ್ಸಲ್ಲಿ ಆಗಿರ್ಬೋದು, ಓಕೆನಾ, ಯಾಕೆ ಈ ಒಂದು ಕಾನ್ವೆಕ್ಸ್ ಮಿರರ್ನೇ ಯೂಸ್ ಮಾಡ್ತೀವಿ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಕಾನ್ವೆಕ್ಸ್ ಮಿರರ್. ಕಾನ್ವೆಕ್ಸ್ ಮಿರರ್ ಅಂದ ತಕ್ಷಣ ಹೇಳಿದ್ದೀನಿ ನಾನು, ಅದೇ ಇಮೇಜ್ನೇ, ಓಕೆನಾ, ವರ್ಚುವಲ್ ಇಮೇಜ್ ಆಗಿ ಕನ್ವರ್ಟ್ ಮಾಡುತ್ತೆ, ಅದೇ ಇಮೇಜೇ ನೆಕ್ಸ್ಟು ಸ್ಮಾಲ್ ಸೈಜ್ ಮಾಡುತ್ತೆ, ಓಕೆನಾ. ಈ ಒಂದು 2 ಪಾಯಿಂಟ್ಸ್ ನೆನಪಿದ್ರೆ ಸಾಕು, ಓಕೆನಾ. ಸ್ಮಾಲ್ ಸೈಜಾಗಿ ಮಾಡುತ್ತೆ ಮತ್ತು ವರ್ಚುವಲ್ ಇಮೇಜ್ ಕೊಡೋ ಕೆಪಾಸಿಟಿ ಇದೆ. ಆದ್ದರಿಂದ ಈ ಒಂದು ಪೀನ ದರ್ಪಣ ಇಮೇಜ್ ನೆನ್ಪಿಟ್ಕೊಂಬಿಡಿ, ಪೀನ ದರ್ಪಣನ ಯೂಸ್ ಮಾಡ್ತೀವಿ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಈಗ ಥರ್ಡ್ ಕ್ವಶನಿಗೆ ಬರೋಣ. ಒಂದು ಬ್ಲೇಡ್ನ ತುದಿಯನ್ನು, ಸೊ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಕ್ಲಿಯರ್ ಆಯಿತು ಅಂದ್ಕೊಂಡು ಈಗ ಫಿಸಿಕಲ್ ಮತ್ತು ಕೆಮಿಕಲ್ ರಿಯಾಕ್ಷನಿಗೆ ಬರೋಣ. ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆ ಬಗ್ಗೆ ಕ್ವಶನ್ಸ್ ತುಂಬ ಬರುತ್ತೆ, ಅದ್ರ ಬಗ್ಗೆ ತಿಳಿತಾ ಹೋಗೋಣ. ಬ್ಲೇಡ್ನ ತುದಿಯನ್ನು ಗ್ಯಾಸ್ ಸ್ಟವ್ ಮೇಲೆ ಇರಿಸಿದಾಗ ಯಾವ ರೀತಿಯ ಬದಲಾವಣೆ ಸಂಭವಿಸುತ್ತೆ ಅಲ್ವಾ. ಬ್ಲೇಡ್ ತುದಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಾಗ ಏನಾಗುತ್ತೆ, ಅದು ತುಂಬ ಹೊಗೆ ಸುತ್ತಕೊಳ್ಳುತ್ತೆ, ಸುಟ್ಟೋಗುತ್ತೆ ಅಲ್ವಾ. ಸುಡಲ್ಲ ಅಂದರೆ ಕರ್ರಗಾಗುತ್ತೆ. ಗ್ಯಾಸ್ ಸ್ಟವ್ ಮೇಲೆ ಇಟ್ಟಾಗ ಏನಾಗುತ್ತೆ, ಕರ್ರಗಾಗುತ್ತೆ. ಅದು ಒರೆಸಿದಾಗ ಮತ್ತೆ ಬ್ಲೇಡು ಸಾಮಾನ್ಯ ಸ್ಥಿತಿಗೆ ಬರುತ್ತೆ ಅಲ್ವಾ. ಈ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡೋದಕ್ಕಿಂತ ಮುಂಚೆ ಅಥವಾ ನಿಮಗೆ ಏನಾದರೂ ಆನ್ಸರ್ ಗೊತ್ತಿತ್ತು ಅಂದರೆ ಮನಸ್ಸಲ್ಲಿ ಇಟ್ಕೊಳ್ಳಿ. ಈಗ ಫಸ್ಟ್ ಈ ಒಂದು ಭೌತಿಕ ಮತ್ತು ಫಿಸಿಕಲ್ ಮತ್ತು ಕೆಮಿಕಲ್ ರಿಯಾಕ್ಷನ್ಗೆ ಡಿಫ್ರೆನ್ಸ್ ತಿಳಿತಾ ಹೋಗೋಣ, ಓಕೆನಾ. ಫಸ್ಟ್ ಫಿಸಿಕಲ್ ಚೇಂಜಸ್ ಆಗಿದೆ ಅಂತ ತಿಳ್ಕೋಬೇಕು ಅಂತ ಅಂದರೆ, ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. ಈ ಒಂದು ಯಾವುದೋ ಒಂದು ವಸ್ತು ಇದೆ ಅಂದ್ಕೊಳ್ಳಿ, ಅದರಲ್ಲಿ ಸೈಜ್ ಚೇಂಜ್ ಆಗಿರಬೇಕು ಮತ್ತು ಕಲರ್ ಚೇಂಜ್ ಆಗಿರಬೇಕು, ಶೇಪ್, ಓಕೆನಾ. ಸ್ಟೇಟ್ ಆಫ್ ಮ್ಯಾಟರ್ ಅಂತ ಕರಿತೀವಿ. ಸಿಂಪಲ್ ಏನಂದರೆ ಲಿಕ್ವಿಡಿಂದ ಸಾಲಿಡ್ ಆಗಿರ್ಬೋದು ಅಥವಾ ಗ್ಯಾಸಿಂದ ಲಿಕ್ವಿಡ್ ಆಗಿರ್ಬೋದು, ವಾಟ್ ಎವರ್, ಓಕೆನಾ. ಸೊ ಈ ಥರ ಚೇಂಜಸ್ ಆದರೆ ಮಾತ್ರ ನಾವು ಅದನ್ನ ಫಿಸಿಕಲ್ ರಿಯಾಕ್ಷನ್ ಅಂದರೆ ಭೌತಿಕ ಬದಲಾವಣೆಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು, ಓಕೆನಾ. ಈಗ ನೋಡಿ, ಬ್ಲೇಡ್ನ ನಾವು ಗ್ಯಾಸ್ ಸ್ಟವ್ ಮೇಲೆ ಇಟ್ಟಾಗ ಮೇಲೆ ಫುಲ್ಲು ಕರ್ಗಾಗುತ್ತೆ, ಅದನ್ನ ಒರೆಸಿದಾಗ ಅದೇ ಒಂದು ಪೊಸಿಷನ್ಗೆ ಅಲ್ವಾ ಚೇಂಜ್ ಆಗುತ್ತೆ. ಆ ಥರ ಒಂದು ವಸ್ತುನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ, ಓಕೆನಾ. ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ, ಅದೇ ಒಂದು ಸ್ಟೇಟಿಗೆ ಮತ್ತೆ ತರ್ಬೋದು, ಓಕೆನಾ. ಮತ್ತು ಈ ಥರ ಚೇಂಜಸ್ ಅಷ್ಟೇ ಆಗಿದೆ, ಓಕೆನಾ. ಕಲರ್ ಆಗಿರ್ಬೋದು ಮತ್ತು ಸೈಜ್ ಆಗಿರ್ಬೋದು, ಶೇಪ್ ಆಗಿರ್ಬೋದು ಮತ್ತು ಸ್ಟೇಟ್ ಆಫ್ ಮ್ಯಾಟರ್ ಆಗಿರ್ಬೋದು, ಇಷ್ಟು ಬದಲಾವಣೆ ಆಗಿ ಆ ಬದಲಾವಣೆಯಿಂದ ಮತ್ತೆ ನಾವು ಅದೇ ಸ್ಥಿತಿಗೆ ತರ್ಬೋದು ಅನ್ನೋದನ್ನ ನಾವು ಭೌತಿಕ ಬದಲಾವಣೆ ಅಂತ ಕರಿತೀವಿ. ಫಿಸಿಕಲ್ ರಿಯಾಕ್ಷನ್ಗೆ ತುಂಬ ಎಕ್ಸಾಂಪಲ್, ಓಕೆನಾ. ನೆಕ್ಸ್ಟ್ ರಾಸಾಯನಿಕ ಬದಲಾವಣೆಗೆ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಯಾವುದೋ ಒಂದು ನ್ಯೂ ಸಬ್ಸ್ಟೆನ್ಸ್ ಅಥವಾ ಹೊಸ ವಸ್ತು ಫಾರ್ಮ್ ಆಗುತ್ತೆ, ಓಕೆನಾ. ಅದೇ ಸ್ಟೇಟ್ ಆಫ್ ಏನು, ಇವಾಗ ಎಕ್ಸಾಂಪಲ್ ಲಿಕ್ವಿಡಿಂದ ಸಾಲಿಡಿಗೆ ತೊಗೊಂಡೋಗಿದ್ದೀವಿ ಅಂದರೆ ಮತ್ತೆ ರಿಟರ್ನ್ ಅದಕ್ಕೆ ತರೋಕ್ಕಾಗಲ್ಲ. ಇವಾಗ ಎಕ್ಸಾಂಪಲ್ ಇಲ್ಲಿ ಕೊಡ್ತೀನಿ ನೋಡಿ, ಮಂಜುಗಡ್ಡೆನ ಕರಗಿಸ್ತೀನಿ, ಆಯಿತಾ, ನೀರಾಗುತ್ತೆ. ನೆಕ್ಸ್ಟು ಮಂಜುಗಡ್ಡೆ ಮಾಡ್ಬೋದು. ಇವಾಗ ಫ್ರಿಡ್ಜಲ್ಲಿ ನಾವೇನೋ ನೀರನ್ನ ಇಟ್ಟಿರ್ತೀವಿ, ಅದು ಓಕೆನಾ, ಗಟ್ಟಿ ಆಗುತ್ತೆ, ಆಮೇಲೆ ಅದನ್ನ ಹೊರಗಡೆ ತಂದಾಗ ಮತ್ತೆ ನೀರಾಗಲ್ವಾ. ಸಿಂಪಲ್ ಅಷ್ಟೇ ನೆನ್ಪಿಟ್ಕೊಳ್ಳಿ, ಅದು ಫಿಸಿಕಲ್ ರಿಯಾಕ್ಷನ್ಗೆ ಅಂತ ನೆನ್ಪಿಟ್ಕೊಂಡ್ಬಿಡಿ, ಓಕೆನಾ. ಆದರೆ ಇಲ್ಲಿ ನೀವೇನಾದರೂ ಮಾಡ್ತಾ ಇದ್ದೀರಾ, ಎಕ್ಸಾಂಪಲ್ ಇವಾಗ ಕಬ್ಬನ್ನ ರಸ್ಟ್ ಹಿಡಿತು, ಓಕೆನಾ, ಆ ಥರ ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಯಾವುದೇ ಥರ ಏನನ್ನ ಫೋಕಸ್ ಮಾಡಬೇಕು ಕೆಮಿಕಲ್ ರಿಯಾಕ್ಷನಲ್ಲಿ ಅಂತಂದರೆ, ಒಂದು ಶಾಖ, ಓಕೆನಾ, ಶಾಖ ಆಗಿರ್ಬೋದು, ಲೈಟ್, ನೆಕ್ಸ್ಟ್ ಸೌಂಡ್ ಎಫೆಕ್ಟ್ ಚೇಂಜ್ ಆಗುತ್ತೆ. ಸೌಂಡ್ ಎಫೆಕ್ಟ್ ಫಸ್ಟಿಗೆ ಇರೋವಂಥ ವಸ್ತುವಿದು ಮತ್ತು
ಏನು ಹೊಸ್ದಾಗಿದೆಯಲ್ಲ, ನ್ಯೂ ಫಾರ್ಮ್ ಆಗಿರುತ್ತಲ್ಲ, ಆ ವಸ್ತುವಿಗೂ ಸೌಂಡ್ ಎಫೆಕ್ಟ್ ಚೇಂಜ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಸ್ಮೆಲ್ ಅಂದರೆ ಸ್ಮೆಲ್ಲಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಊಟ, ಕೆಟ್ಟೋಗಿರೋ ಊಟ ಯಾವ ಒಂದು ಬದಲಾವಣೆಗೆ ಎಕ್ಸಾಂಪಲ್ ಅಂತ ಕೇಳ್ತಾರೆ. ರಾಸಾಯನಿಕ ಬದಲಾವಣೆನಾ, ಭೌತಿಕ ಬದಲಾವಣೆನಾ ಅಂತ ಕೇಳ್ತಾರೆ. ಸೊ ರಾಸಾಯನಿಕ ಬದಲಾವಣೆ. ಮತ್ತು ಹಾಲು ಮೊಸರಾಗುತ್ತೆ. ಮೊಸರನ್ನ ಹಾಲು ಮಾಡೋದಕ್ಕೆ ಸಾಧ್ಯ ಇದೆಯಾ? ನೀವೇ ಕ್ವಶನ್ ಮಾಡ್ಕೊಳ್ಳಿ. ಸೊ ಅದು ಕೆಮಿಕಲಿ ಚೇಂಜ್ ಆಗಿರುತ್ತೆ. ಸೊ ಕೆಮಿಕಲ್ ಚೇಂಜಸ್. ಓಕೆನಾ. ನೆಕ್ಸ್ಟು ಸ್ಮೆಲ್ ಆಯಿತು. ಒಂದು ನಿಮಿಷ ಎರೈಸ್ ಮಾಡ್ತೀನಿ. ಸೊ ಒಂದು ಸೌಂಡ್ ಎಫೆಕ್ಟ್, ನೆಕ್ಸ್ಟ್ ಸ್ಮೆಲ್, ನೆಕ್ಸ್ಟ್ ಯಾವುದಾದ್ರೂ ಹೊಸ ರೀತಿಯ ವಾಸನೆ ಬರುತ್ತೆ. ಬ್ಯಾಡ್ ಸ್ಮೆಲ್ ಆಗಿರ್ಬೋದು ಅಥವಾ ಗುಡ್ ಸ್ಮೆಲ್ ಆಗಿರ್ಬೋದು, ಎನಿಥಿಂಗ್. ಓಕೆನಾ. ನೆಕ್ಸ್ಟ್ ಕಲರ್ ಆಲ್ಸೋ ಚೇಂಜ್ ಆಗುತ್ತೆ. ಓಕೆನಾ. ಕಲರ್ ಚೇಂಜ್ ಆಗುತ್ತೆ. ಇಷ್ಟು ಕೆಮಿಕಲ್ ರಿಯಾಕ್ಷನ್ಗೆ. ಮತ್ತು ಸ್ಮಾಲ್ ಟ್ರಿಕ್ ಏನಂದರೆ, ನಾವು ಓದುವಾಗ ನೆನ್ಪಿಟ್ಕೊಂಡಿದ್ದಾಗಿರ್ಬೋದು ಸ್ಮಾಲ್ ಟ್ರಿಕ್, ಅದನ್ನ ಮತ್ತೆ ರಿಟರ್ನ್ ಅದೇ ಪೊಸಿಷನಿಗೆ ತರೋಕ್ಕಾಗುತ್ತಾ ಅಂತ ಕ್ವಶನ್ ಮಾಡ್ಕೊಳ್ಬೇಕು. ಸಾಧ್ಯನೇ ಆಗ್ತಾಯಿಲ್ಲ ಅಂದಾಗ ಅದು ಆಲ್ಮೋಸ್ಟ್ ಕೆಮಿಕಲ್ ರಿಯಾಕ್ಷನ್ಗೆ ಆನ್ಸರ್ ಆಗಿರುತ್ತೆ. ಓಕೆನಾ. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನೀವು ಇನ್ಯಾವುದೇ ಥರ ಗೊಂದಲ ಇಟ್ಕೊಂಡ್ಲೇಬೇಡಿ. ಇನ್ನೂ ಇನ್ಡೆಪ್ತಾಗಿ ಓದೋದಕ್ಕೂ ಹೋಗಬೇಡಿ. ಓಕೆನಾ. ಆಗ ಓದ್ದಾಗೇ ನಮಗೆ ಗೊಂದಲಗಳು ಜಾಸ್ತಿ. ಓಕೆನಾ. ಅದ್ರ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಅನಲೈಸ್ ಮಾಡ್ತಾ ಬನ್ನಿ, ಅವಾಗ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಯಾವುದಕ್ಕಪ್ಪ ಆನ್ಸರ್ ಅಂತಂದರೆ, ಬ್ಲೇಡ್ನ ತುದಿನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಾಗ ಅದು ಫುಲ್ ಕರ್ಗಾಗುತ್ತೆ, ಆಮೇಲೆ ಒರೆಸಿದಾಗ ಅದೇ ಸ್ಥಿತಿಗೆ ಬರುತ್ತೆ ಅನ್ನೋದಕ್ಕೆ ಭೌತಿಕ ಬದಲಾವಣೆ ಆನ್ಸರ್ ಅಂತ ಹಾಕಿದರೆ ಸಾಕು. ಈಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸೊ ಇಲ್ಲಿ ನೋಡಿ, 4ನೇ ಕ್ವಶನ್. ಈ ಕೆಳಗಿನಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯನ್ನು ಪ್ರತಿನಿಧಿಸುವುದಿಲ್ಲ? ಕ್ವಶನ್ ನಾವು ತುಂಬ ಹುಷಾರಾಗಿ ಅರ್ಥ ಮಾಡ್ಕೋಬೇಕು. ಓಕೆನಾ. ಕೆಮಿಕಲ್ ರಿಯಾಕ್ಷನ್ಗೆ ಯಾವ್ದು ಬರಲ್ಲ, ಎಕ್ಸಾಂಪಲ್ ಆಗಲ್ಲ ಅಂತ ಕೇಳಿದ್ದಾರೆ. ಸೊ ಎಲೆನ ಸುಡ್ತೀರಾ ಅಲ್ವಾ? ಎಲೆನಾಗಿರ್ಬೋದು. ಎಲೆ ಅಂದ ತಕ್ಷಣ ಎಲೆನೇ ನೆನ್ಪಿಟ್ಕೋಬೇಡಿ, ಕಟ್ಟಿಗೆ ಅಂತನಾದರೂ ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ಇದೆಲ್ಲ ಏನಾಗುತ್ತೆ, ಇವಾಗ ಕಟ್ಟಿಗೆನ ಸುಡ್ತೀವಿ, ಬೂದಿ ಆಗುತ್ತೆ ಅಲ್ವಾ? ಮತ್ತೆ ಕಟ್ಟಿಗೆ ಮಾಡೋಕ್ಕಾಗುತ್ತಾ? ಇಲ್ಲ. ಸೊ ಇದೊಂದು ಕೆಮಿಕಲ್ ರಿಯಾಕ್ಷನ್ಗೆ ಉದಾಹರಣೆ. ನೆಕ್ಸ್ಟು ಈ ದ್ರಾಕ್ಷಿನ ಏನು ಮಾಡ್ತೀವಿ, ಉದುಗುವಿಕೆ. ಓಕೆನಾ. ಅದು ಮತ್ತೆ ದ್ರಾಕ್ಷಿಗೆ ಕನ್ವರ್ಟ್ ಮಾಡೋಕ್ಕಾಗಲ್ಲ ಅಲ್ವಾ? ನೆಕ್ಸ್ಟು ಹೊಸದಾಗಿ ಕತ್ತರಿಸಿದ ಬಾಳೆಹಣ್ಣು ಕಂದು ಬಣ್ಣಕ್ಕೆ ಬರುತ್ತೆ ಅಲ್ವಾ? ಈ ಕಂದು ಬಣ್ಣಕ್ಕೆ ಬಂದಿದ್ದನ್ನ, ಈ ಬನಾನನ ಮತ್ತೆ ನಾನು ಯಾವುದೇ ಕಾರಣಕ್ಕೂ ನ್ಯಾಚುರಲ್ ನಾವು ತಂದಿರ್ತೀವಲ್ಲ, ಹೊಸದಾಗಿ ಬಾಳೆಹಣ್ಣು ಕತ್ತರಿಸೋದಕ್ಕಿಂತ ಮುಂಚೆ ಇದೆಯಲ್ಲ, ಆ ಥರ ನೀವೇನು ಮಾಡ್ತೀನಿ ಅಂದರೂ ಮಾಡೋಕ್ಕಾಗಲ್ಲ. ಓಕೆನಾ. ಅಂಟಿಸ್ತೀನಿ ಅಂದರೂ ಅಂಟ್ಸೋಕ್ಕಾಗಲ್ಲ. ಇವಾಗ ಎಕ್ಸಾಂಪಲ್ಲು, ಆಯ್ತಪ್ಪ, ನಿಮ್ಮ ಕೈಯಲ್ಲಿರೋಂಥ ಬುಕ್ನ ಅರಿತೀವಿ, ಪೇಪರ್ನ ಕಟ್ ಮಾಡ್ತೀನಿ, ಪೇಪರ್ನ ನಾನು ಪೀಸ್ ಮಾಡ್ತೀನಿ, ಅದು ಯಾವುದಕ್ಕೆ ಎಕ್ಸಾಂಪಲ್ಲು? ಪೇಪರ್ ಮತ್ತೆ ಅಂಟಿಸ್ಬೋದಾ ಗಮ್ಮ ಹಾಕಿ? ಸೊ ಅದು ಫಿಸಿಕಲ್ ರಿಯಾಕ್ಷನಿಗೆ ಎಕ್ಸಾಂಪಲ್. ಓಕೆನಾ. ಸೊ ಇದು ಹೊಸ್ದಾಗಿ ಈ ಒಂದು ಇದಪ್ಪ ಬಾಳೆಹಣ್ಣು ಆಗಿರ್ಬೋದು, ಕೊಳ್ತಿರೋ ಹಣ್ಣು ಆಗಿರ್ಬೋದು, ಕೊಳ್ತಿರೋ ಊಟ ಆಗಿರ್ಬೋದು, ಏನೊಂದು ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಅಂದರೆ ಅದೆಲ್ಲನೂ ಈ ಒಂದು ಕೆಮಿಕಲ್ ರಿಯಾಕ್ಷನ್ಗೆ ಉದಾಹರಣೆ ಆಗಿರುತ್ತೆ. ನೀರಿನ ಘನೀಕರಣ ನಾನು ಹೇಳಿದ್ನಲ್ಲ. ಓಕೆನಾ. ನೀರೇನಾದರೂ ಫ್ರಿಜ್ಜಲ್ಲಿ ಇಟ್ಟಾಗ ಗಟ್ಟಿ ಆದಾಗ ಮತ್ತೆ ಹೊರಗಡೆ ತಂದಾಗ ಅದೇ ಥರ ವಾಟರ್ ಲೆವೆಲ್ ಪೊಸಿಷನಿಗೆ ಮತ್ತೆ ತರ್ತೀವಿ. ಸೊ ಆನ್ಸರ್ ಇದೆ. ಯಾವುದು ರಾಸಾಯನಿಕ ಬದಲಾವಣೆನ ಪ್ರತಿನಿಧಿಸುವುದಿಲ್ಲ ಅಂದರೆ ನೀವು ನೀರಿನ ಘನೀಕರಣ ಅಂತ ಆನ್ಸರ್ ಹಾಕ್ಬೋದು. ಇಷ್ಟು ನಿಮಗೆ ಕನ್ಫ್ಯೂಸ್ ಆಗಿಲ್ಲ ಅಂತ ನಾನು ತಿಳ್ಕೊಂಡು, ಇಷ್ಟು ದಿನ ನೀವೇನು ಗೊಂದಲ ಇತ್ತು ಅದೆಲ್ಲದಕ್ಕೂ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಮೇನ್ ಇಂಪಾರ್ಟೆಂಟ್, ನೀವು ಒಂದು ಸ್ಮಾಲ್ ಟ್ರಿಕ್ ಹೇಳ್ತೀನಿ ನೋಡಿ ಗಾಯ್ಸ್. ಈ ಫೀಲ್ಡಲ್ಲಿ ಟಾಪಿಕ್ನ ನಾವು ತಿಳ್ಕೋಬೇಕು ಅಷ್ಟೇ. ಟಾಪಿಕ್ ಮೇಲೆ ಯಾವುದೇ ಥರ ಇನ್ಡೆಪ್ತಾಗಿ ನಾನು ವಿಷಯನ ಗೊಂದಲ ಇದೆ ಅನ್ನೋ, ನಾನು ಹೇಳ್ತಾ ಇರೋದು ತುಂಬ ಕನ್ಫ್ಯೂಸ್ ಇರೋ ಅಂಥ ಟಾಪಿಕ್ಸ್ ಅಷ್ಟೇ. ಎಲ್ಲ ವಿಷಯ ನಾನು ಕ್ಲಿಯರಾಗಿ ತಿಳ್ಕೊಳಕ್ಕೆ ಹೋಗಲ್ಲ. ಇವಾಗ ಎಕ್ಸಾಂಪಲ್ ಇಂಡಿಯಾ ಮ್ಯಾಪ್ ಹಿಂದೆ ತೊಗೊಳ್ಳಿ. ಓಕೆನಾ. ಈ ಇಂಡಿಯಾ ಮ್ಯಾಪಲ್ಲಿ ಏನಾಗುತ್ತೆ ಅಂದರೆ, ಸುತ್ತ ಇರೋಂಥ ದೇಶಗಳು ಎಷ್ಟು ಕಿಲೋಮೀಟ್ರ್ ಇದ್ದಾವೆ ಅದು ನಾನು ಇನ್ಡೆಪ್ತಾಗಿ ತಿಳ್ಕೊಳ್ಳಲ್ಲಪ್ಪ. ಅಂದರೆ ಯಾವ ಒಂದು ಫ್ಯಾಕ್ಟ್ಸ್ ಇರುತ್ತೋ ಅದನ್ನ ನಾವು ತಿಳ್ಕೊಳ್ಳೇಬೇಕಾಗುತ್ತೆ ಅಲ್ವಾ? ಸೊ ಯಾವ ವಿಷಯ ನನಗೆ ಇವಾಗ ಒಬ್ಬೊಬ್ರಿಗೆ ಸೈನ್ಸ್ ತುಂಬ ಟಫ್ ಆಗ್ತಿರುತ್ತೆ, ಮೇಡಮ್ ಸೈನ್ಸ್ ಅಂದ್ರೇ ಆಗಲ್ಲ ನಮಗೆ, ಏನು ಮಾಡಿದರೂ ತಲೆಗೆ ಹೋಗಲ್ಲ ಅಂದಾಗ ನಮ್ಮ ಆಡು ಭಾಷೆಯಲ್ಲಿ ನಾವೇನು ಮಾಡ್ಕೋಬೇಕು, ನಮಗೆ ಹೇಗೆ ಬೇಕೋ ಹಾಗೆ ಕನ್ವರ್ಟ್ ಮಾಡ್ಕೊಂಡು ವಿಷಯನ ನೆನ್ಪಿಟ್ಕೋಬೇಕು. ಯಾಕಂದರೆ ನಾವೇನು ಆ ಸಬ್ಜೆಕ್ಟಲ್ಲಿ PhD ಮಾಡಬೇಕಾಗಿಲ್ಲ, ಆ ಸಬ್ಜೆಕ್ಟಲ್ಲಿ ನಾನು ಚೆನ್ನಾಗಿ ಪಂಡಿತ ಆಗಿದ್ದೀನಿ ಅಂತ ಅವಾರ್ಡೂ ತೊಗೋಬೇಕಾಗಿಲ್ಲ. ಅಷ್ಟು ನೆನ್ಪಿಟ್ಕೊಂಡಿದ್ರೆ ಸಾಕು. ಓಕೆನಾ. ಅಷ್ಟು ನೆನ್ಪಿಟ್ಕೊಂಡು ಪ್ರತಿದಿನ ಒಂದು ನ್ಯೂ ಟಾಪಿಕ್ ಓದಿ. ಆಗ ಕ್ವಶನಲ್ಲಿ 10 ಕ್ವಶನ್ಸು ನೀವು ಓದದೇ ಇರೋವಂಥ ನ್ಯೂ ಟಾಪಿಕ್ಸ್ ಬಂದ್ರೂ ನೀವು ಅನಲೈಸ್ ಮಾಡಿ ಟಿಕ್ ಹಾಕೋ ಒಂದು ಕೆಪಾಸಿಟಿ ಬೆಳೆಸ್ಕೋತೀರ. ಆ ಒಂದು ಎಲ್ಲೋ ಓದಿದ್ದೆ, ಎಲ್ಲೋ ಸುಮ್ಮನೆ ಕೇಳಿದ್ದೆ ಅನ್ನೋವೇ 10 ಕ್ವಶನ್ಸ್ ನಮಗೆ ಕರೆಕ್ಟಾಗಿರ್ತವೆ. ಆದ್ದರಿಂದ ಪ್ರತಿದಿನ ಯಾವುದೋ ಒಂದು ಹೊಸ ವಿಷಯನ ತಿಳ್ಕೊತ ಹೋಗಿ, ಅದರಿಂದನೇ ನಿಮಗೆ ಅಟ್ಲೀಸ್ಟ್ 5 ಮಾರ್ಕ್ಸ್ ಬರುತ್ತೆ. ಈ ಒಂದು ಲಾಜಿಕ್ ಯೂಸ್ ಮಾಡಿ ಅಷ್ಟೇ ಗಾಯ್ಸ್, ಏನೂ ಇಲ್ಲ. ಇಷ್ಟು ಹೇಳ್ತಾ
ನಮ್ಮ ಒಂದು ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಅಲ್ಲಿ ಪ್ರತಿದಿನ ಓಕೆನಾ 15 or 20 ಕ್ವಶನ್ಸಿಗೆ MCQ ಆಗ್ತೀವಿ. ಅದನ್ನ ಅಟೆಂಡ್ ಮಾಡ್ತಾಯಿದ್ರೆ ಆವಾಗ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಒಂದು ಕನ್ಫ್ಯೂಸ್ ಆಗ್ತೀವಲ್ಲ ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ನೆಗೆಟಿವ್ ಮಾರ್ಕ್ನ ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಇಷ್ಟೆಲ್ಲ ಮಾಡ್ತಾ ಹೋದರೆ ನಿಮಗೆ ಒಂದು ಓಕೆ ನಾನು ಓದ್ತಿರೋದೆಲ್ಲ ನೆನಪಿದೆ ಅನ್ನೋ ಒಂದು ನೆನಪಿನ ಶಕ್ತಿ ಹೇಗಿದೆ ಅನ್ನೋದು ನಿಮಗೆ ನೀವು ಪ್ರಶ್ನೆ ಮಾಡ್ಕೋಬೋದು. ಅದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ನಾವು ಟೆಲಿಗ್ರಾಮ್ ಚಾನಲ್ನ, ಅದಕ್ಕೆ ಜಾಯ್ನ್ ಆಗಿ ನೆಕ್ಸ್ಟ್ ಏನೇ ಡೌಟ್ ಇತ್ತು, ಯಾವುದೇ ಒಂದು ಟಾಪಿಕ್ ಮೇಲೆ ಡೌಟ್ ಇತ್ತು ಅಂದರೆ ಡೆಫಿನೆಟ್ಲಿ ನಾವು ಮಾಡಿಕೊಡ್ತೀವಿ. ನಮಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ದಿನದ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.